ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ ಗೆಳೆಯರೆ, ಗೃಹಲಕ್ಷ್ಮಿಯ 6ನೇ ಕಂತಿನ ಹಣದ ಬಗ್ಗೆ ನಾವು ವಿಡಿಯೋವನ್ನು ಮಾಡುತ್ತಿದ್ದೇವೆ. ನೋಡಿ ಗೆಳೆಯರೆ, 6ನೇ ಕಂತಿನ ಹಣವನ್ನು ಇನ್ನೂ ಹೇಗೆ ಬಂದಿಲ್ಲ ಅಂತ. ಸ್ನೇಹಿತರೆ, 6ನೇ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲೇ ಇಷ್ಟು ಜಿಲ್ಲೆಗಳಿಗೆ ಬರುವ ಸಾಧ್ಯತೆ ಕೂಡ ಇದೆ. ನೋಡಿ ಗೆಳೆಯರೆ, ನಮ್ಮ ವಿಡಿಯೋವನ್ನು ನೀವು ಮೊದಲ ಸಲ ನೋಡ್ತಾ ಇದ್ರೆ ನಮ್ಮ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇದೇ ತರಹದ ಕಂಟೆಂಟ್ ಗಳು ನಿಮಗೆ ಬೇಕಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, 6ನೇ ಕಂತಿನ ಹಣವನ್ನು ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರಿ ಗೆಳೆಯರೆ. 6ನೇ ಕಂತಿನ ಹಣವನ್ನು ನಾಳೆ ಶನಿವಾರ ಅಂದ್ರೆ ಶನಿವಾರ ರವಿವಾರ ಅಂತ ರಜೆ ಇರುತ್ತದೆ. ಸೋಮವಾರದಷ್ಟಿಗೆ ಕರ್ನಾಟಕದ 31 ಜಿಲ್ಲೆಗಳಿಗೆ 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಪೂರ್ಣವಾದ ಹೇಳಿಕೆ ಮತ್ತು 6ನೇ ಕಂತಿನ ಹಣವನ್ನು ಕರ್ನಾಟಕದ 31 ಜಿಲ್ಲೆಗಳಿಗೆ ಸೋಮವಾರ ಮುಗಿಯುವಷ್ಟರಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ. ನೋಡಿ ಗೆಳೆಯರೆ, 7ನೇ ಕಂತಿನ ಹಣವನ್ನು ಇನ್ನೂ ಏಕೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತದೆ ಅಂತ ಹೇಳ್ತಾ ಇದ್ರಿ. ನೋಡಿ ಗೆಳೆಯರೆ, 6ನೇ ಕಂತಿನ ಹಣವನ್ನು 31 ಜಿಲ್ಲೆಗಳಿಗೆ ಬಂದ ನಂತರ 7ನೇ ಕಂತಿನ ಹಣವನ್ನು ಕೂಡ ಬರುವ ಸಾಧ್ಯತೆ ಕೂಡ ಇರುತ್ತದೆ. 6ನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ 50% ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಬಂದಿಲ್ಲ ಮತ್ತು ಆದರೆ 7ನೇ ಕಂತಿನ ಹಣವನ್ನು ಫೆಬ್ರವರಿ ಮುಗಿಯುವಷ್ಟರಲ್ಲೇ ಬಂದ್ರು ಕೂಡ ಬರ್ಬೋದು ಅಂತಾನೆ ಹೇಳ್ತಾ ಇದ್ದೀನಿ. 6ನೇ ಕಂತಿನ ಹಣವನ್ನು ಬಂದವರಿಗೆ ಗುಡ್ ನ್ಯೂಸ್, ಯಾಕೆಂದ್ರೆ 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ. ಮತ್ತು ಪೆಂಡಿಂಗ್ ಹಣವನ್ನು 4 ಮತ್ತು 5ನೇ ಕಂತಿನ ಹಣವನ್ನು ಕೂಡ ಇನ್ನು ಕೆಲವರಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ರಿ. ಗೆಳೆಯರೆ ನೋಡಿ, 4 ಮತ್ತು 5ನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಕೂಡ ಫೆಬ್ರವರಿ ಮುಗಿಯುವಷ್ಟರಲ್ಲಿ ಪೆಂಡಿಂಗ್ ಹಣವನ್ನು ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ನೋಡಿ ಗೆಳೆಯರೆ, 6ನೇ ಕಂತಿನ ಹಣವನ್ನು ಇನ್ನು ಯಾರಿಗೆ ಬಂದಿಲ್ಲ ಅವರಿಗೆ ಕೂಡ ಪೆಂಡಿಂಗ್ ಹಣದ ಜೊತೆ 6ನೇ ಕಂತು ಕೂಡ ಬರುವ ಸಾಧ್ಯತೆ ಕೂಡ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಇದೆ. ನೋಡಿ ಗೆಳೆಯರೆ, ನಿಮ್ಮ ಪಾಸ್ಬುಕ್ ಅನ್ನು ನೀವು ಒಂದು ಸಲ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿ 6ನೇ ಕಂತಿನ ಹಣವನ್ನು ಮತ್ತು ಪೆಂಡಿಂಗ್ ಹಣವನ್ನು ಜಮಾವನ್ನು ಆಗಿರುತ್ತದೆ. ನೋಡಿ ಗೆಳೆಯರೆ, ನಮ್ಮ ವಿಡಿಯೋನು ನೀವು ಮೊದಲ ಸಲ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಪೇ ಮಾಡಿ ಮತ್ತು ಇದೇ ತರ ಒಳ್ಳೆ ಕಂಟೆಂಟ್ ಗಳ ಜೊತೆ ನಾನು ನಿಮ್ಮ ಮುಂದೆ ಇರ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ನಮಸ್ಕಾರ.